ವೈಚಾರಿಕತೆಯನ್ನ ಬರೀ ಹೇಳೋದಲ್ಲ, ಅದನ್ನ ಆಚರಣೆಗೆ ತರಬೇಕಾಗಿದೆ ನಾವು. ಯಾಕೆ ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ರಕ್ತ ಆಯಿತು? ಯಾಕೆ ಬಸವಣ್ಣನವರು ಅಂತ ರಕ್ತದ ಕಲೆಯನ್ನ ಹೊತ್ಕೊಂಡು ಹುತಾತ್ಮರಾದರು ಅನ್ನುವಂತ ಕನಸುಗಳು ಕೂಡ ಇವತ್ತು ನಮ್ಮ ಮುಂದೆ ಇದ್ದಾವೆ. ಮಧುವರಸನ ಮಗಳಿಗೂ ಡೋಹರ್ ಸಮಗಾರ ಹರಳಯ್ಯನ ಮಗನಿಗೂ ಮದುವೆ ಮಾಡಿಸುವುದು ಬಹಳ ದೊಡ್ಡ ಕ್ರಾಂತಿಕಾರ ವಿಷಯ. ಇದು ಬರೀ ಹೇಳೋದಲ್ಲ, ಅದನ್ನ ಬಸವಣ್ಣನವರು ನನಗೆ ಮುಂದೆ ಏನಾದರೂ ಚಿಂತೆ ಇಲ್ಲ ಅಂತ ಹೇಳಿ ಅದನ್ನ 12ನೆಯ ಶತಮಾನದಲ್ಲಿ ಅಂತರ್ಜಾತಿ ವಿವಾಹವನ್ನ ಮಾಡ್ತಾರೆ. ಆದ್ರೆ ಅದನ್ನ ಸಹಿಸದೇ ಇರ್ತಕ್ಕಂಥ ಮನುವಾದಿಗಳು ಸಮಗಾರ ಹರಳಯ್ಯನನ್ನ, ಮಧುವರಸರನ್ನ ಆನೆಯ ಕಾಲಿಗೆ ಕಟ್ಟಿ ಅವರನ್ನ ಎಳೆದು ತಂದಿರ್ತಕ್ಕಂಥ ರಕ್ತದ ಗಾಯಗಳು ಇವತ್ತಿಗೂ ಬಸವ ಕಲ್ಯಾಣದಲ್ಲಿ ಹಾಗೆ. ಆ ರಕ್ತದ ಕಲೆಗಳನ್ನ ನಾವಿವತ್ತು ಮಾಯಗೊಳಿಸಬೇಕಾಗಿದೆ. ಅದಕ್ಕೆ ಶಾಂತಿಯನ್ನ ಹಾಡಬೇಕಾಗಿದೆ. ಬಸವಣ್ಣನವರ ಕನಸನ್ನ ಇವತ್ತು ನಾವು ನನಸು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಾವೊಬ್ಬ ವೈಚಾರಿಕವಾಗಿರ್ತಕ್ಕಂಥ, ವೈಜ್ಞಾನಿಕವಾಗಿರ್ತಕ್ಕಂಥ ಅಸಮಾನತೆಯ ನಾಡನ್ನ ಬಿಟ್ಟು ಸಮಾನತೆಯ ನಾಡನ್ನ ಕಟ್ಟಬೇಕಾಗಿದೆ. ಅದಕ್ಕೆ ನನಗೆ ಉರ್ಲಿಂಗಪೆದ್ದಿ ಕಾಳುವೆಯ ಒಂದು ವಚನವು ಸಹಿತ ನನಗೆ ನೆನಪಾಗ್ತದೆ. 12ನೇ ಶತಮಾನ ಬಹಳ ದೊಡ್ಡ ವಚನಕಾರತೆ ಉರ್ಲಿಂಗಪೆದ್ದಿ ಕಾಳುವೆ. ನೋಡ್ರಿ, ನೀವು ಶಿವಶರಣರ ವಚನ ಸಂಪುಟದೊಳಗ ಅವಳ 12 ವಚನಗಳು ನಮಗೆ ಸಿಗ್ತವೆ ನೋಡ್ಲಿಕ್ಕೆ. ಎಷ್ಟು ನಿಷ್ಠುರವಾದಿ ವಚನಕಾರತಿ, ಎಷ್ಟು ಧೈರ್ಯದಿಂದ ವಚನಗಳನ್ನ ಆ ಉರ್ಲಿಂಗಪೆದ್ದಿ ಕಾಳುವೆ ಬರೀತಾಳೆ ಅಂತ ಹೇಳಿದ್ರೆ, ಅವಳ ಒಂದೊಂದು ವಚನಗಳು ಬೆಂಕಿಯ ನಿಗಿ ಕಾಯಿಸುವಂತ ಕೆಂಡದ ವಚನಗಳು. ನಾನು ಅವಳ ವಚನಗಳನ್ನ ಓದಿದ್ದೇನೆ. ಮತ್ತೆ 80 ಪುಟ 12 ವಚನಗಳನ್ನ ಇಟ್ಕೊಂಡು ಆ ಉರ್ಲಿಂಗಪೆದ್ದಿಗಳ ಪುಣ್ಯಶ್ರೀ ಕಾಳುವೆ ಅನ್ನುವಂತ ಒಂದು 80 ಪುಟದ ಪುಸ್ತಕವನ್ನ ನಾನು ಬರೆದಿದ್ದೇನೆ. ಅದರಲ್ಲಿ ಅವಳು ಕೇಳ್ತಕ್ಕಂಥ ಪ್ರಶ್ನೆಗಳೇನಿದಾವಲ್ಲ, ಬಹುಶಃ ಕರ್ನಾಟಕದ ಯಾವ ವಿದ್ವಾಂಸನಿಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ರೀತಿಯೊಳಗೆ ಅವಳು ಪ್ರಶ್ನೆಯನ್ನ ಕೇಳ್ತಾಳೆ. ನೋಡಿ, ಅವಳು ವಚನ ಬರೀತಾಳೆ. ಒಂದು ಕುರಿ ಕೋಳಿ ಕಿರುಮೀನು ತಿಂಬುವವರಿಗೆಲ್ಲ ಕುಲಜ ಅಂತ ಕರಿತೀರಿ, ಆದರೆ ಪಂಚಾಮೃತವೆಂದು ಕರೆಸಿಕೊಳ್ಳುವ ಗೋವನ್ನ ತಿನ್ನುವ ಮಾದಿಗ ಯಾಕೆ ಕುಲಜನಾಗುವುದಿಲ್ಲ? ಕುರಿ ತಿನ್ನೋರು ಶ್ರೇಷ್ಠ, ಕೋಳಿ ತಿನ್ನೋರು ಶ್ರೇಷ್ಠ ಅಂತ ಕರಿತೀರಿ, ಆದ್ರೆ ಇದು ಪಂಚಾಮೃತ ಅಂತ ಅನಿಸ್ಕೊಳ್ತದ, ಪವಿತ್ರವಾದ ಪ್ರಾಣಿ ಅಂತ ಅನಿಸ್ಕೊಳ್ತದ. ಇಂಥ ಪ್ರಾಣಿಯನ್ನ ತಿನ್ನುವ ಮಾದಿಗ ಯಾಕೆ ಕುಲಜನಾಗುವುದಿಲ್ಲ ಅನ್ನುವಂಥ ಬಹಳ ದೊಡ್ಡ ಪ್ರಶ್ನೆ ಇವತ್ತು ಸಮಾಜದ ಮುಂದಿಟ್ಟಿದ್ದಾಳೆ. ಇದೇ ವೈಚಾರಿಕತೆ, ಇದೇ ವೈಜ್ಞಾನಿಕತೆ, ಇದೇ ಬಂಡಾಯ, ಇದೇ ಪ್ರತಿಭಟನೆ. ಅಂತಹ ಪ್ರತಿಭಟನೆ ಬಂಡಾಯದ ಸ್ಫೋಟವಾಗಿರ್ತಕ್ಕಂಥ ವಿಶ್ವ ಸಾಹಿತ್ಯಕ್ಕೆ ಸಮನಾಗಿರ್ತಕ್ಕಂಥ ವಚನಕಾರರು ಬಸವಣ್ಣನವರು ಎಷ್ಟು ಮಟ್ಟಿಗೆ ವಚನಕಾರತಿಯರನ್ನ ಬೆಳೆಸಿದ್ರಲ್ಲ. ನನಗೆ ಬಹಳ ದೊಡ್ಡ ಮುಖ್ಯ ನನಗೆ ಬಸವಣ್ಣನವರು ಅಂತ ಹೇಳಿದ್ರೆ, ಬಸವಣ್ಣನವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ 12ನೇ ಶತಮಾನದ ಚಳುವಳಿ ಹೆಣ್ಮಕ್ಕಳನ್ನ ಇಷ್ಟೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಹಸ್ತಲ್ಲ. ಅದಕ್ಕಾಗೆ ಸತ್ಯಕ್ಕನಂತವ್ರು ಅರ್ಚನೆ ಪೂಜೆ ನೇಮವಲ್ಲ. ನಮ್ಮ ಹೆಣ್ಮಕ್ಳು ಇವತ್ತೆಲ್ಲ ಉಪವಾಸ ಮಾಡ್ತಾ ಇದ್ದಾರೆ. ನಮ್ಮ ಕಾಲೇಜಿನೊಳಗೆ MA MPhil PhD ಮುಗಿಸ್ಕೊಂಡು ಡಿಗ್ರಿ ಕಾಲೇಜ್ ಲೆಕ್ಚರ್ ಆಗಿದ್ದಾರೆ ಸರ್. ಶನಿವಾರ ಬಂದ್ರು ಉಪವಾಸ, ಮಂಗಳವಾರ ಬಂದ್ರು ಉಪವಾಸ, ಏನ್ ಕೇಳಿದ್ರು ಉಪವಾಸ. ನಮ್ಮ ಭಾಗದಲ್ಲಿ ಮಹಾಲಕ್ಷ್ಮಿ ವ್ರತನೇ ಇರ್ಲಿಲ್ಲ. ನಾವು ಸಣ್ಣವರೆಲ್ಲ ಇದ್ದಾಗ ಈ ಮಹಾಲಕ್ಷ್ಮಿ ವ್ರತನೇ ಇರ್ಲಿಲ್ಲ, ಬರೀ ಮೈಸೂರು ಬೆಂಗಳೂರು. ಈ ಮಹಾವ್ರತ ಲಕ್ಷ್ಮಿ ಪೂಜೆ ಅಬ್ಬಬ್ಬ ಎಷ್ಟು ಹೆಣ್ಮಕ್ಳು ಆಚರಣೆ ಮಾಡ್ಲತ್ತಾರ ಅಂತ ಹೇಳಿದ್ರೆ, ದಿನ ಒಂದೊಂದು ಸೀರೆ ಉಟ್ಕೊಂಡು ಬರ್ತಾರ ನಮ್ಮ ಹೆಣ್ಮಕ್ಳು. 8 ಕಲರ್ ಏನೋ ಇದಾವ, 8 ಕಲರ್ ಏನೋ ಇದಾವ. ಕಾಂಪಿಟೇಷನ್ ನಡೆದ. ನಮಗಂದ್ರೆ ನೀವು ಉಟ್ಕೊಂಡು ಬರ್ರಿ ಮೇಡಮ್ ಅಂತಂದು. ನಾವು ಬಸವಣ್ಣನವ್ರು ವಾರಸುದಾರರು, ಅವರನ್ನ ಬದಲಾವಣೆ ಮಾಡ್ಬೇಕು ನಾವು. ಅವ್ರು ಹೇಳಕ್ ನಾವು ಕೇಳೋದಲ್ಲ. ಬಸವಣ್ಣನವರು ಯಾವ ರೀತಿ ಸಮಾಜವನ್ನ ಬದಲಾವಣೆ ಮಾಡ್ತಾರಲ್ಲ ಆ ರೀತಿ ಬದಲಾವಣೆ ಮಾಡ್ಬೇಕು. ನೀವು ಒಂದು ಸಂಶೋಧನಾ ಪತ್ರಿಕೆ ನಾನು ಓದ್ತಾ ಇದ್ದೆ. ನಮ್ಮ ಗತ್ತರಿಗೆ ಭಾಗಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಹೋಗಿ ಚಿಡಿ ಆಡ್ತಾರೆ. ಮತ್ತೇನೇನೋ ಯಾವ್ದಾವ್ದೋ ವಿಷಯಕ್ಕೆ ಹೋಗಿ ಚಿಡಿ ಆಡ್ತಾರೆ. ಒಂದು ಸಂಶೋಧನಾ ಪತ್ರಿಕೆ ಓದ್ತಾ ಇರ್ತಕ್ಕಂಥ ನನಗೆ ಬಹಳ ಆಶ್ಚರ್ಯ ಆಯ್ತು. ಏನಪ್ಪ ಇದು ಏನಂತ ಅಂತ ಹೇಳಿದ್ರೆ, ಅಲ್ಲಿ ಚಿಡಿ ಆಡಕ್ ಹೋದಾಗ 2 ಕಬ್ಬಣಗಳಿರ್ತಾವ, ಇಲ್ಲಿ ಚುಚ್ತಾರ. ಒಂದು ಸಾರಿ ಏನಾಯ್ತಂತ ಹೇಳಿದ್ರೆ, ಒಬ್ಬ ಹೆಣ್ಣು ಮಕ್ಕಳು ಯಾವುದೋ ಒಂದು ಕಾರಣಕ್ಕೆ ಚಿಡಿ ಆಡ್ಲಿಕ್ಕೆ ಹೋಗಿದ್ಲು.
ಅವತ್ತು 500 ಜನ ಹೆಣ್ಮಕ್ಳು ಚಿಡಿಯಾಡೋರಿದ್ರು, ಸರದಿ ಹೆಂಗ ನಿಂತಿದ್ರಂತ. ಆದ್ರ ಆ ಹೆಣ್ಮಕ್ಳು ಫಸ್ಟ್ ಹೆಣ್ಮಗಳೇನಿದ್ಲಲ್ಲ, ಅವಳು ಚಿಡಿಯಾಡ್ತಾ ಇದ್ಲು. ಅವಳಿಗೆ ಏಡ್ಸ್ ರೋಗ. ಅವಳಿಗೆ ಚುಚ್ಚಿರ್ತಕ್ಕಂಥ ಅವು ಕಬ್ಬಣದಗಳು ಇವ್ರಿಗೆ ಚುಚ್ಚೋದು, ಅದು ರಕ್ತನೇ. ಅವ್ರು ಚುಚ್ಚಿದ್ ಇವ್ರು ಚುಚ್ಚೋದು, ಇವ್ರು ಚುಚ್ಚೋದು ಅವ್ರಿಗೆ ಚುಚ್ಚೋದು. ಒಂದೇ ದಿನಕ್ಕೆ 500 ಜನ ಹೆಣ್ಮಕ್ಳಿಗೆ ಏಡ್ಸ್ ರೋಗ. ನೋಡ್ರಿ, ದೇವತೆಗಳು ನಮ್ಮ ಸಮಸ್ಯೆಗಳನ್ನ ಪರಿಹರಿಸಬೇಕು. ಏಡ್ಸ್ ರೋಗ ಗತ್ತರಿಗೆ ಭಾಗಮ್ಮ ಗುಗ್ಲಿಸ್ಲಿಕ್ಕೆ ಸಾಧ್ಯನಾ? ಇದು ನಮ್ಮ ಮುಂದಿರ್ತಕ್ಕಂಥ ಬಹಳ ದೊಡ್ಡ ಸವಾಲು. ಅಕ್ಷರವಂತರಾಗಿರ್ತಕ್ಕಂಥ ನಾವುಗಳು ಇದನ್ನ ತಿಳ್ಕೊಳ್ಳಿಕ್ಕೆ ವಿಫಲರಾಗಿವೆ ಅಂತಂದ್ರೆ ಇನ್ನೊಬ್ಬರಿಗೆ ನಾವು ಹೇಗೆ ತಿಳಿಸಿ ಹೇಳಲಿಕ್ಕೆ ಸಾಧ್ಯ? ಅದಕ್ಕ ಬರೀ ಇವತ್ತು ಶಿಕ್ಷಣ ಏನಾಗಿದೆ ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ, ಅನಾಗರಿಕನಾಗಿರ್ತಕ್ಕಂಥ ಮನುಷ್ಯನನ್ನ ನಾಗರಿಕನನ್ನಾಗಿ ಮಾಡುವುದೇ ಶಿಕ್ಷಣ. ಶಿಕ್ಷಣ ಅನ್ನುವಂಥದ್ದು ನಮ್ಮನ್ನ ನಾಗರಿಕರನ್ನಾಗಿ ಮಾಡಬೇಕು, ನಮ್ಮನ್ನ ಪ್ರಜ್ಞಾವಂತರನ್ನಾಗಿ ಮಾಡಬೇಕು. ಅದಕ್ಕೆ ಬಸವಣ್ಣನವರು ಅರಿವೇ ಗುರು ಅಂತ ಹೇಳಿದ್ರು. ಇಲ್ಲಿ ಯಾರೂ ಗುರು ಇಲ್ಲ, ನಿಮ್ಮ ಪ್ರಜ್ಞೆ, ನಿಮ್ಮ ಅರಿವೇ ನಿಮಗೆ ಗುರು ಅನ್ನುವಂಥ ಮಾತನ್ನ ಹೇಳು. ನಾವಿವತ್ತು ಶಿಕ್ಷಣ ಪಡ್ಕೊಂಡವರು ಕೇವಲ ನೌಕರಿ ಮಾಡ್ತಾ ಇದ್ದೀವಿ, ನಮ್ಮ ಕುಟುಂಬವನ್ನ ಅಷ್ಟೇ ನಾವು ನೋಡ್ಕೊಳ್ತಾ ಇದ್ದೀವಿ. ಆದ್ರೆ ಸಮಾಜವನ್ನ ತಿದ್ದೋದಕ್ಕೆ ವೈದ್ಯಕೀಯ ರೀತಿಯೊಳಗೆ ನಾವಿವತ್ತು ಕೆಲಸ ಮಾಡ್ಲಿಕ್ಕೆ ಅಸಮರ್ಥರಾಗಿದ್ದೀವಿ. ಹೀಗಾಗಿ ಎಲ್ಲರೂ ಕುಂಭಮೇಳಕ್ಕೆ ಕರೆದ್ರೆ ಹಿಂದೂ ಮುಂದೆ ನಾವ್ ಯಾರು ಯೋಚನೆ ಮಾಡೋದಿಲ್ಲ. ಆಯ್ತು ನಡ್ರಿ, ನಾವು ನೀರಾಗ ಹೋಗಿ ಮುಳುಗ್ ಬರ್ತೀವಿ, ಮರ ಕಂಡ್ರೆ ಸಾಕು ಸುತ್ತ ಹಾಕ್ತೀವಿ ಅನ್ನುವಂಥ ಮನೋಭಾವನೆ ಏನಿದೆಯಲ್ಲ, ಅದಕ್ಕೆ ಭಾರತವನ್ನ ಮೌಢತೆಗಳ ತವರೂರು ಅಂತ ಕರೀತಾರೆ. ಬ್ರಿಟಿಷ್, ನೀವು ಫಾರಿನ್ಗೆ ಹೋಗಿ ನೋಡ್ರಿ, ಕಲ್ಲಿನ ಮೇಲೆ ಹಾಲು ಚೆಲ್ಲುವಂತ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಯಾವುದಾದರೂ ಇದೆ ಅಂತ ಹೇಳಿದ್ರೆ ಅದು ಭಾರತ ದೇಶ. ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡ್ರಿ, ಮತ್ತು ನಾವು ಇಡೀ ಜಗತ್ತಿಗೆ ವಿಶ್ವಗುರು ಆಗ್ಲಿಕ್ಕೆ ಹೊರಟಿದ್ದೀವಿ. ಬೆಳಗ್ಗೆ ಎದ್ದು ಟಿವಿ ಆನ್ ಮಾಡ್ರಿ, ನಮ್ಮ ದೇಶದ ಸಂಪತ್ತು ಎಲ್ಲಿ ಹೋಗ್ತಾ ಇದೆ, ಪೌಷ್ಟಿಕತೆ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ದೇವ್ರ ಮಲ ಹಾಲು ಚಲ್ತಾ ಇದ್ದೀವಿ, ಟೀನಗಟ್ಲೆ ತುಪ್ಪ ಚಲ್ತಾ ಇದ್ದೀವಿ, ಅರಿಶಿಣ ಚಲ್ತಾ ಇದ್ದೀವಿ, ಎಲ್ಲ ಪೌಷ್ಟಿಕ. ದೀಪೋತ್ಸವ ನನಗೆ ಬಹಳ ಆಶ್ಚರ್ಯ, ಲಕ್ಷ ದೀಪೋತ್ಸವ. ಅಬ್ಬಬ್ಬಬ್ಬ, ಏನ್ ಲಕ್ಷ ದೀಪೋತ್ಸವ! ಬಡವರ ಮನೆಯಲ್ಲಿ ಸಾರಿಗೆ ಒಂದು ಚಮಚ ಎಣ್ಣೆ ಸಿಗ್ತಾ ಇಲ್ಲ. ಯಾವ ಪುರುಷಾರ್ಥಕ್ಕಾಗಿ ನಾವು ಲಕ್ಷ ದೀಪೋತ್ಸವ ಮಾಡಬೇಕು? ಫುಟ್ಪಾತಿನಲ್ಲಿ ಮಲಗ್ತಕ್ಕಂಥ ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಇಲ್ಲ. ಯಾವ ಪುರುಷಾರ್ಥಕ್ಕಾಗಿ ಹಾಲಿನ ಅಭಿಷೇಕ ಮಾಡ್ತಾ ಇದ್ದೀವಿ? ಇವೆಲ್ಲವುಗಳನ್ನ ನಾವು ಮೆಟ್ಟಿ ನಿಲ್ಲಬೇಕಾದರೆ ನಮಗಿರ್ತಕ್ಕಂಥ ಒಂದೇ ಒಂದು ಮಾರ್ಗ ಅಂತ ಹೇಳಿದ್ರೆ ಅದು ಶರಣ ಮಾರ್ಗ. ಅದಕ್ಕಾಗಿ ನಮ್ಮ ಬದುಕೆ ಶರಣ ಮಾರ್ಗ ಆಗ್ಬೇಕು, ನಮ್ಮ ಉಸಿರೇ ಶರಣ ಮಾರ್ಗ ಆಗ್ಬೇಕು, ನಮ್ಮ ಎದೆಯ ಹಾಡೆ ಅದು ಬಸವಣ್ಣ ಆಗ್ಬೇಕು. ಅಂದಾಗ ಮಾತ್ರ ಭಾರತ ಒಂದು ಬಸವ ಭಾರತ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ.